ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಗೆಸ್ಟನ್ನು ಕರ್ಕೊಂಬಂದಿದ್ದೇನೆ. ಅದು ಇವರೇ ಆಗಿರ್ತಾರೆ. ಅದು ನಿಮ್ಮ ಇಂಗ್ಲೀಷ್ ಕ್ವಶನ್ ಪೇಪರ್. ಇವ್ರ ಮೇಲೆ ಆಲ್ ಓವರ್ ಕರ್ನಾಟಕ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ, ಪ್ರತಿಯೊಂದು ಪೋಷಕರಿಗೂ ಕೂಡ ಬಹಳ ಅಂದರೆ ಬಹಳ ಸಿಟ್ಟಿದೆ. ಹಾಗೂ ಕಾಲೇಜಲ್ಲಿ ಪ್ರಾಂಶುಪಾಲರು ಅವರಿಗೂ ಕೂಡ ಈ ಸಬ್ಜೆಕ್ಟಿನ ಮೇಲೆ ಬಹಳ ಸಿಟ್ಟಿದೆ. ಯಾಕಂದರೆ ಮಗು ಇಂಗ್ಲೀಷಲ್ಲಿ ಏನಾದರೂ ಒಂದು 5 ಮಾರ್ಕ್ಸ್ ತಗೊಂಡಿರ್ತಿದ್ರೆ ಸ್ಟೇಟ್ ಲೆವೆಲಲ್ಲಿ ನಮ್ಮ ಕಾಲೇಜ್ ಹೆಸರು ಬರೋದಲ್ಲ ಅಂತ. ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಸಿಟ್ಟಿದೆ ಈ ಕ್ವಶನ್ ಪೇಪರಿನ ಮೇಲೆ. ಅಂದರೆ ಕ್ವಶನ್ ಪೇಪರ್ ಮೇಲೆಲ್ಲ ಪಾಪ ಇವ್ಯಾಲ್ಯುವೇಟರ್ ಮೇಲೆ ನನಗೊಂದು 74 ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದರೆ 64 ಕೊಟ್ಟಿದ್ದಾರೆ, 54 ಕೊಟ್ಟಿದ್ದಾರೆ, 15 ಮಾರ್ಕ್ಸ್ ಕಡಿಮೆ, 20 ಮಾರ್ಕ್ಸ್ ಕಡಿಮೆ ಅಂತ. ಇನ್ನು ಕೆಲವೊಬ್ಬರಂತೂ ಸರ್ ನನ್ನ ಡಿಸ್ಟಿಕ್ಕು ರ್ಯಾಂಕ್ ಮಿಸ್ ಆಯಿತು ಸರ್, ನಾನು ಸ್ಟೇಟ್ ಲೆವೆಲ್ಗೆ ಟಾಪರ್ ಆಗ್ತಿದ್ದೆ, ಇಂಗ್ಲೀಷಲ್ಲಿ ಬರೀ 91 ಕೊಟ್ಟಿದ್ದಾರೆ, 98 ಕೊಟ್ಟಿರ್ತಿದ್ರೆ ಅಂತ. ದ್ರೆ ಹಾಗಾಗಿ ಬೋರ್ಡ್ ಮೇಲೆ ಒಂದು ಕೊಟೇಶನ್ ಬರೆದಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ನೋಡ್ತಾ ಇರೋರು ಓದಬೇಕು. ಇವತ್ತಿನ ದಿನ ನಾನು ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ತಾವುಗಳು ಓದುವ ಸಮಯದಲ್ಲಿ ಆಯಿತಾ, ಹಾಗೂ ಇದನ್ನು ಯೂಸೇಜ್ ಮಾಡುವ ಸಮಯದಲ್ಲಿ ಇದನ್ನು ತಾವುಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೊಸದಾಗಿ ಏನೋ ಒಂದು ಗಾಡಿ ಹೊಡಿತಾ ಇರ್ತೀರ ಅಥವಾ ಮೊಬೈಲನ್ನು ತಂದಿರ್ತೀರ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಅಂತ ಹೇಳಿಬಿಟ್ಟು ಒಂದು ಪೇಪರನ್ನು ಕೊಟ್ಟಿರ್ತಾನೆ. ಆ ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಗೈಡ್ಲೈನ್ಸನ್ನು ನೀಡಲಾಗಿತ್ತು. ಆ ಗೈಡ್ಲೈನ್ಸ್ ಅಂದರೆ ಇದೇ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಇದನ್ನು ಓದ್ಕೊಳ್ಳಿ, ಸ್ವಲ್ಪ ನಿಮ್ಮ ಹತ್ರನೇ ಇರುತ್ತೆ, ನಾನು ಓದಲಿಕ್ಕೆ ಹೋಗಲ್ಲ. ಹಾಗಿದ್ರೆ ಬೋರ್ಡ್ ಮೇಲೆ ಬರೆದಿರುವಂಥ ಕೊಟೇಶನನ್ನು ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಒಮ್ಮೆ ಓದಿ ತಿಳಿಸಿಬಿಡ್ತೇನೆ. ಇಫ್ ಯು ಫೇಲ್ ಟು ಪ್ಲಾನ್, ಇಫ್ ಯು fail to plan, you people are planning to fail in coming exam ಅಂತ. ಇದು ಕ್ಲಿಯರ್. ಏನು ಸರ್ ಹಿಂಗೆ ಹೆದರ್ಸ್ತಿರಲ್ಲ, ಎಕ್ಸಾಮ್ 2ನೇ ನೀವೇ ಕಟ್ಟಿ ಅಂತ ಹೇಳಿದ್ದು, ಇವತ್ತು ನೋಡಿದರೆ ಫೇಲ್ ಆಗ್ತೀರಾ ಅಂತ ಹೆದರ್ಸ್ತೀರಾ ಅಂತ. ಅಲ್ರೋ, ಏನು ತಿಂತೀರೋ ಅದೇ ತಾನೇ ಹೊರಗೆ ಬರೋದು. ನಿಮ್ಮ ಮನೇನೇ ನಿಮ್ಮ ಬೈಲಿಲ್ವಾ ಕಿತ್ತೋದ ನನ್ನ ಮಗನೇ ಅಂತ ಬೈತಾ ಇರೋ ಇಲ್ಲೋ? ವರ್ಷ ಇಡೀ ತಾವುಗಳು ಓದ್ಬಿಟ್ಟು ಇಂಗ್ಲೀಷಲ್ಲಿ ಫೇಲ್ ಆಗಿದ್ದೀರಾ ಅಂತ ಮನೆಯಲ್ಲಿ ಬೈತಾ ಇಲ್ವಾ? ಬೈತಾ ಇದ್ದಾರೆ. ಆದರೆ ನಾನು ನಿಮ್ಮ ಬೈಯಲ್ಲ ಕಣ್ರೋ. ಯಾಕೆ ಬೈಯಲ್ಲ ಅಂದರೆ, ನೀವು ಎಲ್ಲಿ ಹೋಗಬೇಕು, ಕಾಲೇಜಿಗೆ ಹೋದರೂ ಬೈತಾರೆ, ನಿಮ್ಮ ಲೆಕ್ಚರು ಬೈತಾರೆ, ಫ್ರೆಂಡ್ಸು ಬೈತಾರೆ. ನಾನು ಬೈಯಲ್ಲಪ್ಪ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಏನು ಓದಬೇಕು ಅಂತ. ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಯಾರಿಗೆ ಅಂದರೆ, ಸರ್ ನನಗೆ NC ಅಂತ ಬಂದಿದೆ ಸರ್, ನಾಟ್ ಕಂಪ್ಲೀಟೆಡ್ ಅಂತ. ಸರ್ ಲಾಸ್ಟ್ ಇಯರ್ ನಾನು ಸ್ಟೂಡೆಂಟು, ಈ ವರ್ಷ ಏನು ಬರಿಬೇಕು ಅಂತ ಗೊತ್ತಾಗಲಿಲ್ಲ, ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಫೇಲಾದಂಥ ವಿದ್ಯಾರ್ಥಿಗಳು, ನೀವು ಯಾಕೆ ಫೇಲ್ ಆದ್ರಿ ಗೊತ್ತಾ? ಇದೇ ರೀಸನ್. ಇಫ್ ಯು ಫೇಲ್ ಟು ಪ್ಲಾನ್ ಅಂತ. ನೀವು ಒಂದು ಪ್ಲಾನನ್ನು ಹಾಕ್ಕೊಳ್ಳಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನೀವು ಫೇಲ್ ಆಗ್ತಾಯಿದ್ದೀರಾ. ಎದರಲ್ಲಿ? ಪ್ಲಾನ್ ಹಾಕ್ಕೊಳ್ಳಿಕ್ಕೆ. 10 ದಿನ ತಗೊಳ್ಳೋ ಹೇಗೆ ಯೂಸ್ ಮಾಡಬೇಕು ಸರ್? 10 ದಿನ ಸರ್ ಇಂಗ್ಲೀಷ್ ಎಕ್ಸಾಮಿಗೆ ಉಳಿದಿರೋದು. ನಾನು ನಿಮಗೆ ಸುಳ್ಳು ಹೇಳ್ದಂಗೆ ಆಗ್ಬೋದು. ಕೂತ್ಕೊಂಡು ಸ್ವಲ್ಪ ಕ್ಯಾಲೆಂಡರ್ ನೋಡಿ, 4ನೇ ತಾರೀಕು ನಿಮಗೆ ಇಂಗ್ಲೀಷ್ ಎಕ್ಸಾಮ್ ಇದೆ ಆಯಿತಾ. 30ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2 ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ, ಹೌದಾ. ಇನ್ನೊಂದು ದಿನ ನಿಮಗೆ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಆ್ಯನ್ಯುವಲ್ ಎಕ್ಸಾಮ್ 2 ಕಟ್ಕೊಂಡು ಮಕ್ಕಳು ಪಾಸ್ ಆಗಲಿ ಅಂತ. ಡಿಸೈಡ್ ಮಾಡಿ ಇವತ್ತು. ಇಫ್ ಯು ಫೇಲ್ ಟು ಪ್ಲಾನ್ ಮಾಡಬೇಕು. ಎಂತಹ ಪ್ಲಾನ್ ಅಂದರೆ, ಒಂದು ಡಿಸಿಷನನ್ನು ತಗೋಬೇಕು. ಏನು ಅಂತ ಹೇಳಿದರೆ, ಫ್ರಮ್ ಟುಡೇ ಆನ್ವರ್ಡ್ಸ್ ಐ ವಿಲ್ ನಾಟ್ ಟಚ್ ದಿಸ್ ಮೊಬೈಲ್ ಅಂತ. ಈ ಕಿತ್ತು ಹೋಗಿರುವ ಮೊಬೈಲ್ ಇದೆ ಅಲ್ವಾ, ಇದನ್ನು ನಾನು ಇವತ್ತಿಂದ ಟಚ್ ಮಾಡಲ್ಲ, ಮುಟ್ಟಲ್ಲ ನಾನು ಅಂತ. ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಒಂದು ಸ್ವಲ್ಪ 10 ದಿನಕ್ಕೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ರೋ. ಈ ಇನ್ಸ್ಟಾಗ್ರಾಮು ಇವು ಆಯಿತಾ. ನಾನು ವೀಡಿಯೋ ಭಾಳ ಜನ ನೋಡಲ್ಲ, ಯಾಕಂದರೆ ಕಿತ್ತೋದನ್ನು ಬರೇ ಕೊರಿತಾನಪ್ಪ ಅಂತ. ನಾನು ಆಯಿತಾ ನಿಮ್ಮನ್ನು ದಾರಿಗೆ ತರಬೇಕು ಅಂತ. ಮೊದಲು ಈ ಕೆಲಸದಿಂದ ತಾವುಗಳು ಪಾರಾದರೆ ನಿಜವಾಗಿಯೂ ಓದಿದ್ದು ತಲೆಗೆ ಹತ್ತುತ್ತೆ. ಯಾಕಂದರೆ ಬಹಳ ಜನ ಮೆಸೇಜ್ ಹಾಕಿದ್ರಿ, ಸರ್ ಹೌ ಟು ರೀಡ್ ಸರ್, ಸ್ವಲ್ಪ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡಿ ಅಂತ. ಆ ವಿಡಿಯೋ ನೆಕ್ಸ್ಟ್ ಮಾಡಿಕೊಡ್ತೇನೆ. ಆದರೆ ಇಲ್ಲಿ ಫೇಲ್ ಆಗಿದ್ದೀರಲ್ವ, ಅವರು ಏನು ಓದಬೇಕು ಅಂತ, ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅಂತ. ಯಾಕಂದರೆ ಪ್ಲಾನೇ ಫೇಲ್ಯೂರ್ ಆಯಿತು ಅಂದರೆ ಮುಂದೆ ತಾವುಗಳು ಫೇಲ್ ಆಗಲಿಕ್ಕೆ ಎಕ್ಸಾಮ್ ಬರಿತಾ ಇದ್ದೀರಾ ಅಂತ. ಇದಂತೂ ಬರೆದಿಟ್ಕೊಂಬಿಡಿ. ಸೊ ಟುಡೇಸ್ ಪ್ಲಾನ್ ಶುಡ್ ಬಿ ಗುಡ್. ಇವತ್ತು ಹಾಕಿಕೊಂಡಿರುವ ಪ್ಲಾನು ಬೆಸ್ಟ್ ಪ್ಲಾನ್ ಆಗಿರಬೇಕು, ಕಾನ್ಫಿಡೆನ್ಸ್ ಕೊಡುವಂಥ ಪ್ಲಾನ್ ಆಗಿರಬೇಕು. ಹಾಗೂ ಯಾರ ಮುಂದೆ ಹೋಗಿ ತಲೆ ಬಾಗಿಸುವ ಇದ್ದೇ ಇಲ್ಲ ಸರ್ ಸವಾಲು, ಆಯಿತಾ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಹಾಗೂ ಒಂದು ಮೇಲ್ ID ಬರೆದು ಬಿಡ್ತೀನಿ ಕಣ್ರೋ, ನೆನಪಿರಲ್ಲ ನನಗೆ ಆಯಿತಾ. ಎಲ್ಲಿ ಬರೆಯವ ಒಂದು ಮೇಲ್ ID ನಂದು, ಇಲ್ಲೇ ಬರೆದು ಬಿಡ್ತೀನಿ ಆಯಿತಾ. ALLINONE999@gmail.com. ಇದು ನನ್ನ ಮೇಲ್ ID ಆಗಿರುತ್ತೆ. ಎಲ್ಲ ಕೆಟ್ಟು ಹೋಯಿತು. ಇಷ್ಟ ತನಕ ಕೂತ್ಕೊಂಡು ಡಿಸೈನ್ ಮಾಡಿ ನಮ್ಮ ಮಕ್ಕಳಿಗೆ ಅಂತ ಒಂದು ಕೊಟೇಶನ್ ಬರೆದಿದ್ದೆ. ಇದು ನನ್ನ ಮೇಲ್ ID ಕಣ್ರಿ. ನನ್ನ ಮೇಲ್ ಐಡಿಗೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಸರ್ ಐ ಆಮ್
ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ ಫೇಲ್ಡ್ ಇನ್ ಇಂಗ್ಲೀಷ್ ಅಂತ ಇಷ್ಟೇ ಕಳಿಸಿ. ಹೌ ಟು ಪಾಸ್ ಅಂತ 100% ಬರ್ಕೊಡ್ತೀನಿ ಸರ್. ಅರ್ಧ ಗಂಟೆ ನನಗೆ ಕೊಡಿ, ನೀವು ಪಾಸ್ ಆಗ್ತೀರಾ. ನಾನು ಇಷ್ಟಂತೂ ಹೇಳಬಲ್ಲೆ. ಇನ್ನು ಮುಂದಿನ ನಿಮಗೆ ಏನಿಹೋ. ಹಾಗಿದ್ರೆ ಇಫ್ ಯು ಫೇಲ್ ಟು ಪ್ಲಾನ್, ಎಕ್ಸಾಮ್ 1ನಲ್ಲಿ ಯಾಕೆ ಫೇಲ್ ಆದ್ರಿ ಅಂದರೆ ನೀವು ಒಂದೇ ಒಂದು ವಿಡಿಯೋ ನೋಡಿರ್ತಿದ್ರೆ, ನಂದು ಒಂದೇ ಒಂದು ವಿಡಿಯೋ ಪಾಸಾಗಿ ಹೋಗ್ತಿದ್ರಿ. ಆದರೆ ತಾವುಗಳು ಬೇರೆ ಕಡೆಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾಯಿದ್ರಿ, ಆಯಿತಾ. ಹಾಗಿದ್ರೆ ನೋಡಿ, ಈಗ ನಿಮ್ಮ ಕ್ವಶನ್ ಪೇಪರಲ್ಲಿ ಯಾಕೆ ಫೇಲ್ ಆದ್ರಿ ಅಂದರೆ ನೀವು ನಿಮ್ಮ ಟಾರ್ಗೆಟ್ ಏನಾಗಿತ್ತು ಅಂದರೆ ಕ್ವಶನ್ ನಂಬರ್ 1ಇಂದ ಹಿಡಿದು ನಾನು ಕ್ವಶನ್ ನಂಬರ್ 36ವರೆಗೂ ಬರೀಬೇಕು, ಎಕ್ಸಾಮ್ ಬರೀತಾ ಇರೋದು ನಾನು ಏನೂ ಬಿಡೋಂಗಿಲ್ಲ ಅಂತ. ಆದರೆ ಎಕ್ಸಾಮ್ಗಿಂತ ಮುಂಚೆ ಅದು ಯೋಚನೆ ಬರಲಿಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿರುವ ಎಲ್ಲ ಹಾಳೆಗಳು ನಾನು ಓದಬೇಕು, ಎಕ್ಸಾಮ್ ಬರೀಬೇಕು, ಹೌದಲ್ವಾ. ಆದರೆ ಓದುವ ಸಮಯದಲ್ಲಿ ಈ ಪಟ ಕಷ್ಟ ಆ ಪಟ ಕಷ್ಟ ಅಂತ ಸ್ಕಿಪ್ ಮಾಡಿದಿರಿ. ಎಕ್ಸಾಮ್ ಬರೆಯೋ ಟೈಮಲ್ಲಿ ಮಾತ್ರ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿದ್ದೀರಾ. ಇದು ಪ್ಲಾನ್ ತಪ್ಪಾಗಿದೆ ಅಂತ. ಇಫ್ ಯು ಫೇಲ್ ಟು ಪ್ಲಾನ್ ಟುಡೇ, ಟುಮಾರೋ ಯು ವಿಲ್ ಫೇಲ್ ಅಂತ. ಹಾಗಾಗಿ ಪ್ಲಾನ್ ಏನಾಗಿ ಇರಬೇಕಿತ್ತು ನಿಮ್ಮದು. ಹಾಗೂ ಎಕ್ಸಾಮ್ 2ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಯಾವ ಮೇನ್ ಕ್ವಶನನ್ನು ಅಷ್ಟೇ ಬರೆದು ಏನು ಓದ್ಬಿಟ್ರಿರಲಿ. ಫೇಲ್ ಆದಂಥ ವಿದ್ಯಾರ್ಥಿಗಳು ಏನು ಓದ್ಬಿಟ್ರು, ನನಗೆ ಬರೀ ಕಮೆಂಟ್ ಮಾಡಿ ನಾನು ಏನು ಓದಬೇಕು ಅಂತ ಕಳಿಸ್ತೀನಿ, ಅಷ್ಟೇ ಓದಿ ಜಾಲಿಯಾಗಿರಿ. 80 ಮಾರ್ಕ್ಸಿಗೆ 45 ಮಾರ್ಕ್ಸ್ ತೆಗೆಸಿಕೊಡುವಂಥ ಜವಾಬ್ದಾರಿ ನಂದು, ಏನು ಓದ್ದಂಗೆ. ಆದರೆ ದಿನ 2 ಪೇಜ್ ಬರೀಬೇಕು ಅಷ್ಟೇ, 2 ಪೇಜ್, ಜಾಸ್ತಿ ಬರೀಬೇಡ್ರಿ ಕಂಡ್ರು. ಓನ್ಲಿ 2 ಪೇಜಸ್. ನಾನು ಜಾಸ್ತಿ ವರ್ಕ್ ಕೊಡೋಲ್ಲ, ಒಳ್ಳೆ ನಿದ್ದೆ ಮಾಡಿ 2 ಪೇಜ್ ಬರೀ ಇಂಗ್ಲೀಷ್ ಎಕ್ಸಾಮ್ ಕಟ್ಟಿದವ್ರಿಗೆ ಹೇಳ್ತಾ ಇರೋದು. ಬನ್ನಿ. ಹಾಗಿದ್ರೆ ಕ್ವಶನ್ ನಂಬರ್ 11 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 11 ಏನಾಗಿರುತ್ತೆ ಅಂದರೆ ಅದು ಗ್ರಾಮರ್ ಆಗಿರುತ್ತೆ. ಅದು 3 ಮಾರ್ಕ್ಸಿಗೆ ನಿಮಗೆ ಬರುತ್ತೆ. ಇದರಲ್ಲಿ ಏನಿರುತ್ತೆ ಗೊತ್ತಾ ಮಕ್ಕಳ, ಫೇಲ್ ಆದವ್ರಿಗೆ ಹೇಳ್ತಾ ಇದ್ದೀನಿ. ಅದು ಕ್ವಶನ್ ಏನೇ ಇರಲಿ, ಅದು ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಕನ್ನಡದಲ್ಲಿ, ಹಿಂದಿನಲ್ಲಿ ಖಾಲಿ ಜಾಗ ಬರೆಯೇ ಅಂತ, ಇಂಗ್ಲೀಷಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ. ಇದು ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್. ಇದನ್ನು ನಾವು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಭಾಳ ಈಸಿ ಕಂಡ್ರೆ, ಯಾರಿಗೆ ಬರೋಲ್ಲ ನಾನು ಕಲಿಸ್ಕೊಡ್ತೀನಿ, ಆಯಿತಾ. ತಾವುಗಳು ನಾನು ಹೇಳಿದ್ನಲ್ವ ಮೊದಲು ಆ ಕೆಲಸವನ್ನು ಮಾಡಿ. ಕ್ವಶನ್ ನಂಬರ್ 12 ಏನಾಗಿತ್ತು ಗೊತ್ತಾ ಎಕ್ಸಾಮಲ್ಲಿ, ಅದು ಕೂಡ ಕ್ವಶನ್ ನಂಬರ್ 12 ಏನಾಗಿತ್ತು ಸರ್. ಕ್ವಶನ್ ನಂಬರ್ 12 ಅಂದ ತಕ್ಷಣ ನಮ್ಮ ಮಕ್ಕಳಿಗೆ ಏನಿತ್ತು ಅನ್ನೋದೇ ಹಂಗೆ ಮರ್ತು ಹೋಗ್ತಾಯಿದ್ದಾರೆ. ಯಾಕೆ ಮರ್ತು ಹೋಗ್ತಾಯಿದ್ದಾರೆ ಅಂದರೆ 2 ಮಾರ್ಕ್ಸಿನ ಒಂದು ಡ್ಯಾಶಸ್ ಇತ್ತು. ಇದು ಕೂಡ ಡ್ಯಾಶಸ್ ಕಂಡ್ರೆ, ಇದನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ನಾನು ಎಕ್ಸಾಂಪಲ್ಲು ಹೀಗಂದರೆ ಏನು ಗೊತ್ತಾ, ಸರ್ ಮುಗುಳ್ನಗೆಯನ್ನು ಕೊಟ್ಟರು ಅಂತ, ಇದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಲಿಟ್ ಹಿಸ್ ಫೇಸ್ ಅಂತ. ಏನಾದರೂ ಒಂದು ವಸ್ತು ನೋಡಿದಾಗ, ನಮಗೆ ಬೇಕಾದವರನ್ನು ನೋಡಿದಾಗ, ನೀವೆಲ್ಲೋ ಒಂದು ಬಸ್ಸಲ್ಲಿ ಸಿಕ್ಬಿಟ್ವಿ, ಅವಾಗ ಸ್ಮೈಲ್ ಕೊಡ್ತೀರಾ. ನೀವೇನೋ ಸ್ಮೈಲ್ ಕೊಡ್ತೀರಾ, ಆದರೆ ನನಗೆ ನೀವು ಯಾರು ಅಂತ ಗೊತ್ತಾಗಲ್ಲ, ನಾನು ಹಿಂಗೆ ನೋಡ್ತೀನಲ್ವ, ಅದನ್ನು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಅದೇ ಇತ್ತಿಲ್ಲಿ ಎಕ್ಸಾಮಲ್ಲಿ ಬಹಳ ಈಸಿಯಾಗಿ. ಕ್ವಶನ್ ನಂಬರ್ 13 5 ಮಾರ್ಕ್ಸಿಗಿತ್ತು. ಏನಿತ್ತು ಅಂತ ಹೇಳ್ಕೊಡ್ತೇನೆ. ಕ್ವಶನ್ ನಂಬರ್ 13 ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇತ್ತು. ಮೇಲ್ಗಡೆ ಇರೋದನ್ನು ಕೆಳಗಡೆ ನೋಡಿ ಕರೆಕ್ಟಾಗಿ ಬರೆದುಬಿಟ್ರೆ 5 ಮಾರ್ಕ್ಸ್ ಸಿಗೋದು. ಎಷ್ಟು ಮಾರ್ಕ್ಸ್ ಆಯಿತು? 10 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಪ್ಯಾಸೇಜು 9 ಮಾರ್ಕ್ಸಿಗಿತ್ತು. ಇದಿಷ್ಟೇ ಬರೀತಿದ್ರು 19 ಮಾರ್ಕ್ಸ್ ಬರೋದು. ಆದರೆ ನೀವು ನನ್ನ ಕಮೆಂಟ್ ಹಾಕಿರೋದು, ಸರ್ ಐ ಸ್ಕೋರ್ಡ್ 10 ಮಾರ್ಕ್ಸ್ ಇನ್ ಇಂಗ್ಲೀಷ್, ಸರ್ ಐ ಸ್ಕೋರ್ಡ್ 5 ಮಾರ್ಕ್ಸ್ ಇನ್ ಇಂಗ್ಲೀಷ್, ಸರ್ ಐ ಆಮ್ ಫೇಲ್ಡ್. ನೀವು ಫೇಲ್ ಆಗಿದ್ದೀರಾ ಅಂದರೆ ನನಗೂ ಬೇಜಾರಾಗುತ್ತೆ ಕಣ್ರೋ. ಇಂಗ್ಲೀಷಲ್ಲಿ ಯಾವನ್ನೂ ಫೇಲ್ ಆಗಬಾರ್ದು ಅಂತಲೇ ಈ ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದು. ಇವೆಲ್ಲ ಸೈಡ್ ಉಪ್ಪಿನಕಾಯಿಗಳು. ಯಾವುದು ಗೊತ್ತಾ, ಈ ಕೆಮಿಸ್ಟ್ರಿ, ಫಿಸಿಕ್ಸು, ಹಿಸ್ಟ್ರಿ ಅವೆಲ್ಲ ಹಾಕುವಂಥದ್ದು. ಅದು ನನ್ನ ಸಬ್ಜೆಕ್ಟ್ ಅಲ್ಲ, ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡುವಂಥದ್ದು. ಮೇನ್ ಟಾರ್ಗೆಟ್ ಆಫ್ ದಿಸ್, ಮೇನ್ ಮೋಟೋ ಆಫ್ ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಓನ್ಲಿ ಇಂಗ್ಲೀಷ್, ನೋ ಒನ್ ಶುಡ್ ಫೇಲ್ ಅಂತ. ಆದರೂ ಫೇಲ್ ಆಗಿದ್ದೀರಾ ಅಂದರೆ ನನ್ನ ಪ್ಲಾನ್ ಸರಿ ಇಲ್ಲ ಅಂತ. ಐ ವಾಸ್ ಫೇಲ್. ಹಾಗಾಗಿ ನೀವು ಆಗಬೇಡಿ. ನೆಕ್ಸ್ಟು 19 ಮಾರ್ಕ್ಸ್ ಬರುತ್ತೆ ಸರ್. ಕರೆಕ್ಟ್ ಇದೆ ಅಲ್ವಾ? ನೋಡ್ರೋ, 5 5 10 1 19 ಮುಗೀತು. ಈಗ ಕ್ವಶನ್ ನಂಬರ್ 31 32 33 34. ಕ್ವಶನ್ ನಂಬರ್ 31 ಏನು ಗೊತ್ತಾ, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಡ್ರು. ಅದಕ್ಕೆ 4 ಮಾರ್ಕ್ಸ್ ಇತ್ತು ಕಂಡ್ರು. ಅದಕ್ಕೆ ಮತ್ತೆ ಆಪ್ಷನ್ ಆಗಿ ಕೊಟ್ಟಿದ್ರು ಎಕ್ಸ್ಟ್ರಾ, ಇದಾದರೂ ಬರೀರಿ, ಯಾವುದರಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೋ ನಿಮಗೆ 4 ಮಾರ್ಕ್ಸನ್ನು ಕೊಡ್ತೀನಿ ಅಂತ. ಡ್ಯಾಶಸ್ಸು ಇದು ಕೂಡ, ಇದರಲ್ಲೂ ಕೂಡ ಫಸ್ಟ್ ಆನ್ಸರು ಆನ್ ಆಗಿತ್ತು, ಹೌದಲ್ವ, ಆನ್ ಫೋರ್ಟ್ ಅಂತ. ಎಲ್ಲರೂ ಕೂಡ ಬೈ ಫೋರ್ಟ್ ಅಂತ ಬರೆದು ಬಂದ್ರಿ. ನೆಕ್ಸ್ಟು ಕ್ವಶನ್ ನಂಬರ್ 32 ಕೂಡ ಅಷ್ಟೇ ಕಣ್ರಿ. ಇದರಲ್ಲಿ ಕ್ವಶನ್ ಟ್ಯಾಕ್ಸ್ ಇತ್ತು. ಇದು 2 ಮಾರ್ಕ್ಸಿಗೆ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ನೋಡಿ, ಇದು ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಯಾವುದು? ಕ್ವಶನ್ ನಂಬರು 32 ನಿಮಗೆಲ್ಲರಿಗೂ ಕೂಡ ಇದು ಏನಂತೀರ ತಾವುಗಳು ನೋಡಿಬಿಡೋಣಪ್ಪ, ತೋರಿಸಿದ್ರೆ ಒಳ್ಳೆಯದಲ್ವ ನಿಮಗೆಲ್ಲರಿಗೂ ಕೂಡ. ನೋಡಿ, ಕ್ವಶನ್ ನಂಬರ್ 32 ಏನು ಬರುತ್ತೆ, ಎಲ್ಲರಿಗೂ ಕೂಡ ಒಂದು ಕ್ವಶನ್ ಟ್ಯಾಕ್ಸ್ ಬರುತ್ತೆ, ಅಥವಾ ರೆಕ್ಟಿಫೈ ದಿ ಎರರ್ ಅಂತ ಇರುತ್ತೆ. ಕಲಿಸಿಕೊಡುವಂಥ ಜವಾಬ್ದಾರಿ ನನ್ನದಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 33. ಸರ್ ಒಂದು ಕ್ವಶನ್ ಆನ್ಸರು ಓದೋದು ಬೇಡ,
ಸರ್ MCQಸು ಓದೋದು ಬೇಡ, 2 ಮಾರ್ಕ್ಸು ಓದೋದು ಬೇಡ, 3 ಮಾರ್ಕ್ಸು ಓದಬೇಡಿ, 4 ಮಾರ್ಕ್ಸು ಓದಬೇಡಿ. ನಾನು ಹೇಳಿದಂಥ ಮೊದಲು ಕೆಲಸವನ್ನು ಈ 3 ದಿನ ಮಾಡಿ. 3 days ಓನ್ಲಿ ದಿಸ್ ವರ್ಕ್. ಪರ್ಫೆಕ್ಟ್ ಇರಬೇಕು, ಪರ್ಫೆಕ್ಟು. ಅಮ್ಮ ಮೊದಲು ನೀವು ಮದುವೆ ಮಾಡಿಕೊಂಡು ಬಂದಂಥ ಹೆಂಡ್ತಿಗೆ ಮೊದಲು ಏನು ಮಾಡ್ತಾರೆ ಗೊತ್ತಾ? ಅಮ್ಮ ನೀ ಏನು ಮಾಡ್ತೀಯೋ ಬಿಡ್ತೀಯೋ ಕಣೆ, ಮೊದಲು ಬರೀ ಅನ್ನ ಮಾಡೋದು ಕಲಿ, ನೀನು ಸಾಂಬಾರೆಲ್ಲ ಆಮೇಲೆ ಹೇಳ್ಕೊಡ್ತೀನಿ, ಫಸ್ಟ್ ಅನ್ನ ಮಾಡೋದು ಕಲಿ ಅಂತ. ಯಾಕಂದರೆ ನೀವು ಮಾಡ್ಕೊಂಡಂಥ ಹೆಂಡ್ತಿ ಹೆಂಗೆ ಅಂದರೆ, ನಿಮ್ಮಮ್ಮ 2 ಲೋಟ ಅಕ್ಕಿ ಇಡೋ ಅಂದರೆ 2 ಲೋಟದ ಜೊತೆನೇ ಅಕ್ಕಿ ಇಟ್ಟೋಳು. ಅದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ. ಮೊದಲು ನಾನು ಹೇಳಿದಂಥ ಕೆಲಸವನ್ನು 3 ದಿನ ಇದೇ ಮಾಡಿ. ನಿಮ್ಗೆ ಎಂಥ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ, ಲೈ ಇಂಗ್ಲೀಷ್ ಪೇಪರ್ ಕಿತ್ತಾಕ್ಬಿಡ್ತೀನಿ ಕಣೋ ಈ ಸಲ ಅಂತ 100% ನಾನು ಹೇಳ್ತಾಯಿದ್ದೀನಿ. ಹಾಗಾಗಿ ವಿಡಿಯೋ ಲೆಂತಿ ಆದರೂ ಚಿಂತೆ ಇಲ್ಲ ಅಂದ್ಬಿಟ್ಟು ಸಮಾಧಾನದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ? ಕ್ವಶನ್ ನಂಬರ್ 33. ಇದು ಕೂಡ ಅಷ್ಟೇ ಕಣ್ರಿ, ಏನೂ ಇಲ್ಲ, 2 ಮಾರ್ಕ್ಸಿಗಿತ್ತು. 4 ಬಾಕ್ಸನ್ನು ಈ ರೀತಿಯಾಗಿ ಕೊಟ್ಟಿದ್ದರು ನೋಡಿರಿ. 2 ಮಾರ್ಕ್ಸ್ ತೆಗಿಯೋಕ್ಕಾಗಲಿಲ್ವಾ? ಕಾಪಿ ಮಾಡಿ ಇಲ್ಲಿ ಬರೀಲಿಕ್ಕಾಗಲಿಲ್ಲ ಅಂದರೆ ನಿಮಗೆ ನೀವೇ ಪ್ರಶ್ನೆಯನ್ನು ಹಾಕೊಳ್ಳಿ. ಯಾಕಂದರೆ ಬಹಳ ಪ್ರಶ್ನೆಗಳು ನೀವು ಇವ್ಯಾಲ್ಯುವೇಟರ್ ಮೇಲೆ ಹಾಕಿದ್ರಿ, ಬಹಳ ಪ್ರಶ್ನೆಗಳು PUC ಬೋರ್ಡ್ ಮೇಲೆ ಹಾಕಿದ್ರಿ, ಬಹಳ ಪ್ರಶ್ನೆಗಳು ಏನಂದರೆ ನ್ಯೂಸ್ ಪೇಪರಲ್ಲಿ ಬಂದವು. ಇಂಗ್ಲೀಷ್ ಮೌಲ್ಯಮಾಪನ ಸರಿಯಾಗಿಲ್ಲ, ಇಂಗ್ಲೀಷ್ ವ್ಯಾಲ್ಯುವೇಷನ್ ಸರಿಯಾಗಿಲ್ಲ, ಎಲ್ಲ ಸಬ್ಜೆಕ್ಟು ಚೆನ್ನಾಗಾಗಿದೆ, ಎಲ್ಲ ಸಬ್ಜೆಕ್ಟಲ್ಲಿ 100 out of 100 ಕೊಟ್ಟಿದ್ದಾರೆ. ಕನ್ನಡದಲ್ಲಿ 5,000 ಜನ ಔಟ್ ಆಫ್ ಔಟ್ ತೆಗೆದಿದ್ದಾರೆ, ಇಂಗ್ಲೀಷಲ್ಲಿ ಬರೀ 27 ಜನ ಆಲ್ ಓವರ್ ಕರ್ನಾಟಕ ತೆಗೆದಿದ್ದಾರೆ ಅಂದರೆ ವ್ಯಾಲ್ಯುವೇಷನ್ ಪ್ರೋಸೆಸ್ ಸರಿ ಇಲ್ಲ ಇದು. ಹೀಗಂದಾಗ 4 ಬೆರಳು ನನಗೆ ತಿರುಗಿ ತೋರಿಸ್ತವೆ. ಇಫ್ ಐ ಸೇ ಯು ಆರ್ ವೆರಿ ವೀಕ್ ಇನ್ ಇಂಗ್ಲೀಷ್ ಅಂತ ನಾನು ನಿಮ್ಗೆ ಹಿಂಗೆ ಹೇಳಿದ್ರೆ 4 ಬೆರಳು ತಿರುಗಿ ನನಗೆ ತೋರಿಸ್ತವೆ, ನೀನು ಸರಿಯಾಗಿ ಪಾಠ ಮಾಡಿಲ್ಲ ಕಣೋ ಮಕ್ಕಳಿಗೆ ಅಂತ. ಹಾಗಾಗಿ ನಾನು ನಿಮ್ಮ ಇಬ್ಬರದು ಕೂಡ ಇಲ್ಲಿ ತಪ್ಪಿದೆ, ನಂದು ನಿಮ್ಮದು. ಈಗ ನಾವು ಅದನ್ನು ಸರಿ ಮಾಡೋಣ. ಎಕ್ಸಾಮ್ 2ನಲ್ಲಿ ಹೇಳ್ತೀನಲ್ವ, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬರಬೇಕು. ನಿಮ್ಮ ಮನೆಯಲ್ಲಿ ಬರೀ ನಿಮಗೆ ಪಾಸಾಗೋ ಏನಾದರೂ ಮಾಡಿ ಬರೀ ಇಂಗ್ಲೀಷ್ ಪಾಸ್ ಆಗಲ್ಲ ಅಂತ ಇರ್ತಾರಲ್ವ, ಆಯ್ತಮ್ಮ ಅನ್ನಬೇಕು. ಎಕ್ಸಾಮಲ್ಲಿ 80ಗೆ 70 ದಾಟಿಸಿ ತೋರಿಸ್ಬೇಕು. ಆವಾಗ ಅವರಿಗೆ ನಾನು ಹೇಳ್ತೀನಲ್ವ, ಆ ರೀತಿಯಾಗಿ ಒಂದು ಗಿಫ್ಟನ್ನು ಕೊಡಿ ತಂದೆ ತಾಯಿಗೆ. ಕ್ವಶನ್ ನಂಬರ್ 34, ಸ್ಟಾರ್ ಆಫ್ ದಿ ಇಂಡಿಯಾ ಅಂತ. ಸೂಪರ್ ಸ್ಟಾರ್ ಇವರು, ಯಾಕೆಂದರೆ ಎಲ್ಲರಿಗೂ 0 ಮಾರ್ಕ್ಸನ್ನು ಕೊಟ್ಟವರು ಇವರೇ. ಕ್ವಶನ್ ನಂಬರ್ 34 ರ್ಯಾಂಕ್ ಬಂದಿರ್ತಾನೆ ಹುಡುಗ. ಕ್ವಶನ್ ನಂಬರ್ 34 0 ಮಾರ್ಕ್ಸ್ ತೆಗೆದಿರ್ತಾನೆ. ಇದೇ ನಮಗೆ ಚಾಲೆಂಜಿಂಗ್ ಸ್ಟಾರ್ ಡ್ಯಾಶ್. ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದರ್ಶನ್ ಅಥವಾ ಯಶ್ ಅಂತ ನೋಡೋಣ, ಚಾಲೆಂಜಿಂಗ್ ಸ್ಟಾರ್ ಯಾರು ಅಂತ. ಕ್ವಶನ್ ನಂಬರ್ 34 ನಮ್ಮ ಮಕ್ಕಳಿಗೆ ಚಾಲೆಂಜ್ ಇದು. 0 ಮಾರ್ಕ್ಸ್ ತೆಗಿತಾರೆ. ನಾನು ಹೇಳಿಕೊಟ್ಟಷ್ಟು ಈಸಿ ಇಲ್ಲಿವರೆಗೂ ನನ್ನ ಮಕ್ಕಳು ಪಾಪ 0 ತೆಗಿಯೋರು ಕೂಡ 5 ಮಾರ್ಕ್ಸಿಗೆ ಸೇರಿದ್ದು. ದಿಸ್ ಈಸ್ ಫಾರ್ 5 ಮಾರ್ಕ್ಸು. 5 ಮಾರ್ಕ್ಸಿಗೆ ಇರುವಂಥದ್ದು ಇಲ್ಲಿ 0 ತಗೊಂಡಿದ್ದೀರಾ. ಆದರೆ ಇವತ್ತು ಡಿಸೈಡ್ ಮಾಡಬೇಕು. ಈ 3 ದಿನಗಳಲ್ಲಿ ನಾನು ನಿಮ್ಗೆ ಏನು ಮಾಡ್ತಾ ಇರೋದು ಗೊತ್ತಾ? ಐ ಆಮ್ ಗಿವಿಂಗ್ ಯು ಪ್ಲಾನ್. ಯಾವ ರೀತಿಯಾಗಿ 3 ಡೇಸನ್ನು ಇಂಗ್ಲೀಷಿಗೆ ಸ್ಪೆಂಡ್ ಮಾಡಬೇಕು, ಈ ರೀತಿಯಾಗಿ ಪರ್ಫೆಕ್ಷನ್ ಆಗಬೇಕು, 100% ಓದಿದ್ದೆಲ್ಲದು ಬರುತ್ತೆ ನನಗೆ ಅನ್ನುವ ಲೆಕ್ಕಕ್ಕಾಗಬೇಕು. ಕ್ವಶನ್ ನಂಬರ್ 34 ಏನು ತಿರ್ಗಾ ಅವ್ನು ಏನು ಕೊಟ್ಟರು ಕೂಡ ಸರ್ ನಾನು ಬರಿತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನಿಮಗೆ ಬರಬೇಕು. ಹೋಪ್ ಯು ವಿಲ್ ಡೂ ಆ್ಯಂಡ್ ಯು ವಿಲ್ ಫಾಲೋ ಇಟ್. ಎನಿಹೋ, ಈಗ ಇದಿಷ್ಟೇ ಬರೀತಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಎಣಿಸ್ತೀರಾ? 13 ಮಾರ್ಕ್ಸ್ ಆಗುತ್ತೋ ಅನಿಸುತ್ತೆ. 9, 4, 13 ನೋಡಿ ಸರ್, 19, 13. ಇಲ್ಲಿ ಕ್ವಶನ್ ನಂಬರ್ 35 ಇದು ಬರೇ 3 ಮಾರ್ಕ್ಸಿಗೆ ಸರ್. ಡ್ಯಾಶಸ್ಸು. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ವೆರಿ ಗುಡ್ ಆಫ್ಟರ್ನೂನ್, ಥ್ಯಾಂಕ್ ಯು ಅಂದರೆ ಗ್ರ್ಯಾಟಿಟ್ಯೂಡ್ ಅಂತ, ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟೇ ರೀ, ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಬರ್ಡೇ, ಎಷ್ಟು ಬರೀತಿದ್ರೆ ಮಾರ್ಕ್ಸ್ ಇತ್ತು. ಇದು ಲೆಟರ್ ರೈಟಿಂಗು, ಪತ್ರ ಲೇಖನ, ಲೆಟರ್ ಕಂಡ್ರಿ. ಈಗ ಮಕ್ಕಳ ಮಾರ್ಕ್ಸ್ ಹೋಗಿದ್ದು ಬಾಕ್ಸ್ ಹಾಕಿದ್ದೀನಲ್ವಾ, ಇದೇ ಕ್ವಶನ್ ನಂಬರ್ 36 1, 2, 3 ತಗೊಂಡಿದ್ದಾವೆ. ಇದೇ ಕ್ವಶನ್ ನಂಬರ್ 34 0, 0, 0 ತಗೊಂಡಿದ್ದಾರೆ. ಇದೇ ಕ್ವಶನ್ ನಂಬರ್ 11 1 ಮಾರ್ಕ್ಸ್ 2 ಮಾರ್ಕ್ಸ್ ತಗೊಂಡಿದ್ದಾರೆ. ಇದೇ ಕ್ವಶನ್ ನಂಬರ್ 30 ಪ್ಯಾಸೇಜ್ 9 ಮಾರ್ಕ್ಸಿಗೆ ಔಟ್ ಆಫ್ ತೆಗೆದಿದ್ದು ನನ್ನ ಪ್ರಕಾರ ಒಂದು 10 ಜನ ವಿದ್ಯಾರ್ಥಿಗಳು. ನಾನು ಕರೆಕ್ಷನ್ ಮಾಡಿದ್ರಲ್ಲಿ ಯಾಕೆ ಗೊತ್ತಾ? ಪ್ಯಾಸೇಜ್ ನೋಡಿ ಆನ್ಸರ್ ಹುಡ್ಕೋಕ್ಕೆ ಬರಲಿಲ್ಲ. ಏನಿಹೋ ಭಾಳ ಕೊಡಿದ್ರೆ ಉಪಯೋಗವೇ ಆಗಲ್ಲ, ಫೇಲ್ ಆಗ್ತೀನಿ ಅಂದುಕೊಂಡಂಥ ವಿದ್ಯಾರ್ಥಿಗಳು. ಈಗ ನೋಡಿ ಸರ್, ಇದು 8 ಮಾರ್ಕ್ಸ್ ಆಯಿತು. ಅಲ್ಲಿಗೆ 19 + 13 ಎಷ್ಟು ಸರ್? 29 + 3 32, 32 + 8 40, 40 ಮಾರ್ಕ್ಸು. 40 ಮಾರ್ಕ್ಸ್ ಬರುತ್ತು. ಒಂದು MCQ ಬರೆದಿಲ್ಲ, ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಆಗಿಲ್ಲ, 3 ಮಾರ್ಕ್ಸ್ ಆಗಿಲ್ಲ, 4 ಮಾರ್ಕ್ಸ್ ಆಗಿಲ್ಲ. ಇಷ್ಟು ಬರೆದು ಕೂಡ ಫೇಲ್ ಆಗಿದ್ದೀರಾ ಅಂದರೆ, ಯಾಕೆ ಫೇಲ್ ಆಗಿದ್ದೀರಾ ಅಂದರೆ ಅಷ್ಟು ಗೊಬ್ಬರ ಹಾಕ್ಕೊಂಡಿದ್ದೀರಾ.
ಐ ಹ್ಯಾವ್ ಸೀನ್ ನನಗೆ ಹೆಚ್ಚು ಕಡಿಮೆ ಅಂದರೂ 50 ಜನ ಆನ್ಸರ್ ಪೇಪರನ್ನು ಕಳಿಸ್ಕೊಟ್ಟಿದ್ದಾರೆ ಇಂಗ್ಲೀಷು. ಒಬ್ಬಂದಾದರೂ ಒಳ್ಳೆ ಹ್ಯಾಂಡ್ ರೈಟಿಂಗು. ಮತ್ತು ನೋಡಿದರೆ ಹಿಂಗೆ ಅಂತೀರ ವ್ಯಾಲ್ಯೂಯೇಟರ್ ಸರಿ ಇಲ್ಲ ಸರ್ ಅಂತ. ತಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಿದ್ರೆ ಮಾರ್ಕ್ಸ್ ಬರೋದು ಕಣೋ. ಲ್ಯಾಂಗ್ವೇಜ್ ಅಂದರೆ ಫಸ್ಟು ಹ್ಯಾಂಡ್ ರೈಟಿಂಗ್. ಸೊ ಇನ್ ದೀಸ್ 3 days ಪ್ಲೀಸ್ ಫೋಕಸ್ ಆನ್ ದೀಸ್ ಮೇನ್ ಕ್ವಶನ್ಸ್ ಆಫ್ ಯುವರ್ ಕ್ವಶನ್ ಪೇಪರಲ್ಲಿ ಇದ್ದಂಥ. ಯಾರ ಹತ್ರ ಕ್ವಶನ್ ಪೇಪರ್ ಇಲ್ಲೋ ನಾನೇ ಕಳಿಸ್ಕೊಡ್ತೀನಿ ಕಣ್ರೋ, ಪ್ರಿಂಟ್ ತಗೊಳ್ಳಿ. ಯಾರ ಹತ್ರ ಮಾಡಲ್ ಕ್ವಶನ್ ಪೇಪರ್ ಇಲ್ಲ ನಾನು ಕಳಿಸ್ಕೊಡ್ತೀನಿ. ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಇಲ್ವೋ ಅದು ನಾನು ಕಳಿಸ್ಕೊಡ್ತೀನಿ, ಟೆನ್ಷನ್ ತೊಗೋಬೇಡಿ. ಎಲ್ಲದೂ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಮೇನ್ ತಾವುಗಳು ಪಾಸ್ ಆಗಬೇಕು. ಬರೀ ಪಾಸಿಂದ ಏನು ಉಪಯೋಗವಿಲ್ಲ ಆಯಿತಾ. ನನ್ನ ಟಾರ್ಗೆಟು ಬೇರೆದೇ ಇದೆ, ನೀವು ಕೂಡ ಅದನ್ನು ರೀಚ್ ಮಾಡೇ ಮಾಡ್ತೀರಾ 100%. ಈಗೆಲ್ಲ ಓದೋದು ಬಿಟ್ಟು ಮೊದಲು ತಾವುಗಳು ಇದನ್ನು ರೆಡಿ ಆಗಬೇಕು. ಹೇಗೆ ರೆಡಿ ಆಗಬೇಕು ತಾವುಗಳು ನನಗೆ ಕಮೆಂಟ್ ಹಾಕಿ ಇಲ್ಲಿ all-in-one-pdf99@gmail.com. ಹಾಗೂ ಈ ಒಂದು ಪ್ಲಾನಿಗೆ ಯಾರೆಲ್ಲ ರೆಡಿ ಇದ್ದೀರಾ ಅಂದ್ಬಿಟ್ಟು ಇದೇ ವಿಡಿಯೋದ ಕಮೆಂಟಲ್ಲಿ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಸರ್ ಐ ಆಮ್ ರೆಡಿ ವಿತ್ ಯು, ಐ ಆಮ್ ರೆಡಿ ವಿತ್ ಯುವರ್ ಪ್ಲಾನ್, ಸರ್ ಐ ಆಮ್ ರೆಡಿ ವಿತ್ ಯುವರ್ ಗುಡ್ ಪ್ಲಾನ್ ಅಂತ. ನಿಜವಾಗಿಯೂ ನೋಡಿ, ಇವತ್ತು ನೀವು ಪ್ಲಾನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇಫ್ ಯು ಫೇಲ್ ಟು ಪ್ಲಾನ್, ಇವತ್ತು ಸರಿಯಾದ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಿಮ್ಮ ಕೈಯಲ್ಲಿ ಅಂದರೆ ಯು ಆರ್ ಪ್ಲಾನಿಂಗ್ ಟು ಫೇಲ್ ಇನ್ ಎಕ್ಸಾಮ್ 2 ಅಂತ. ಇವತ್ತು ಕೂತ್ಕೊಂಡು ನೀವು ಪ್ಲಾನ್ ಮಾಡ್ತಾಯಿದ್ದೀರಾ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಾನು ಫೇಲ್ ಆಗೇ ಆಗ್ತೀನಿ ಅಂತ ಆಲ್ರೆಡಿ ನಿಮ್ಮ ಇನ್ನರ್ ವಾಯ್ಸ್ ನಿಮ್ಗೆ ಹೇಳ್ತು ಅಂದರೆ ನನ್ನ ಮಗ ಬಂದರೂ ಏನು ಹೇಳ್ಕೊಟ್ರು ಕೂಡ ಮತ್ತು 0 ಮಾರ್ಕ್ಸೇ ಬರೋದು. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ ಹೇಳುವಂಥದ್ದು ಇಷ್ಟೇ, ನಾನು ಪ್ಲೀಸ್ ಡೂ ಹಾರ್ಡ್ ವರ್ಕ್. ಎಕ್ಸಾಮ್ 1ಗೆ ಎಷ್ಟು ವರ್ಕ್ ಮಾಡಿದ್ರೋ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿ. ಹಾಗೂ ಈ 3 ದಿನಗಳ ಕಾಲ ನನಗೆ ಕೊಡಿ. ವಿಡಿಯೋ ರಿಲೀಸ್ ಆದಮೇಲೆ 3 ದಿನ ನನ್ನದು ಹಾಗೂ ನಿಮ್ಮದು. ರೆಡಿ ಆದ ತಕ್ಷಣ ಕಮೆಂಟ್ ಮಾಡಬೇಕು ಅದೇ ವಿಡಿಯೋಗೆ, ಸರ್ ವಿ ಆರ್ ರೆಡಿ ಪ್ಲೀಸ್ ಮೂವ್ ಆನ್ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೇನೆ. ಈ ವಿಡಿಯೋ ದಯವಿಟ್ಟು ಆದಷ್ಟು ಎಲ್ಲರಿಗೂ ಕೂಡ ಪಾಸ್ ಮಾಡಿ. ಪ್ರತಿಯೊಬ್ಬರೂ ಕೂಡ ಪ್ರೈವೇಟ್ ಆಗಿರ್ಬೋದು, ರಿಪೀಟರ್ ಆಗಿರ್ಬೋದು, ಇಂಪ್ರೂವ್ಮೆಂಟಿಗೆ ಬರೆಯುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಫೇಲ್ ಆದಂಥ ವಿದ್ಯಾರ್ಥಿಗಳು, NC ಅಂತ ಬಂದಂಥ ವಿದ್ಯಾರ್ಥಿಗಳು, ಈ ರಿಪೀಟರ್ಸು, ಪ್ರೈವೇಟು, ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಇಂಗ್ಲೀಷ್ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.